ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ಇದು ಕ್ರೋಧಿನಾಮ ಸಂವತ್ಸರದ ಶಂಕರ ಜಯಂತಿ ಸಪ್ತಾಹ ಮಹೋತ್ಸವದಲ್ಲಿ 4ನೇ ದಿವಸ. ಇಂದು ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣದಲ್ಲಿ ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷ, ಸಪ್ತಮಿ ತಿಥಿ ಅಲ್ಲ ಪಂಚಮಿ ಅಷ್ಟಮಿ ತಿಥಿ. ಇಂದು 2024ನೇ ಇಸವಿ ಮೇ 15ನೇ ತಾರೀಖಿನ ಬುಧವಾರದ ಶಂಕರ ಜಯಂತಿ ಸಪ್ತಾಹ ಮಹೋತ್ಸವದ ಅಂಗವಾಗಿ 4ನೇ ಪ್ರವಚನವನ್ನು ಮಾಡ್ತಾ ಇದ್ದೇನೆ. ಈಗ ನಾನು ಆರಿಸಿಕೊಂಡಿರುವಂತಹ ಭಾಷ್ಯವಾಕ್ಯ ಮುಂಡಕೋಪನಿಷತ್ ಭಾಷ್ಯವಾಕ್ಯ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಭಗವದ್ಗೀತೆಗೆ, ದಶೋಪನಿಷತ್ತುಗಳಿಗೆ, ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಇವುಗಳಿಗೆ ಹೆಸರು ವೇದಾಂತ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳು. ಸಂಸ್ಕೃತ ಭಾಷೆಯಲ್ಲಿವೆ. ಇದನ್ನ ನನ್ನ ಪರಮ ಪೂಜ್ಯ ಹೆಮ್ಮೆಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಇಷ್ಟೂ ಶಾಂಕರ ಭಾಷ್ಯ ಗ್ರಂಥಗಳನ್ನು ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ತರ್ಜುಮೆ ಮಾಡಿ ಕನ್ನಡ ಶಂಕರರೆಂದೇ ಸುವಿಖ್ಯಾತರಾಗಿದ್ದಾರೆ. ಇಂದು ನಾನು ಮುಂಡಕೋಪನಿಷತ್ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ವೈಶಿಷ್ಟ್ಯವನ್ನು ತಿಳಿಸುತ್ತೇನೆ. ಯಥಾ ವಿಧಿ ವಿಷಯೇ ಕರ್ತ್ರಾದ್ಯನೇಕ ಕಾರಕೋಪಸಂಹಾರದ್ವಾರೇಣ ವಾಕ್ಯಾರ್ಥ ಜ್ಞಾನ ಕಾಲಾದನ್ಯತ್ರ ಅನುಷ್ಠೇಯಃ ಅರ್ಥಃ ಅಸ್ತಿ ಅಗ್ನಿಹೋತ್ರಾದಿಲಕ್ಷಣಃ ನ ತಥಾ ಇಹ ಪರವಿದ್ಯಾ ವಿಷಯೇ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಾಂಕರ ಭಾಷ್ಯ ವಾಕ್ಯ. ಒಂದು ಕರ್ಮಕಾಂಡ, ಒಂದು ಜ್ಞಾನಕಾಂಡ, ಒಂದು ವಿಧಿ ವಿಷಯ, ಮತ್ತೊಂದು ಬ್ರಹ್ಮ ವಿಷಯ, ಒಂದು ಅಥಾತೋ ಧರ್ಮ ಜಿಜ್ಞಾಸ, ಮತ್ತೊಂದು ಅಥಾತೋ ಬ್ರಹ್ಮ ಜಿಜ್ಞಾಸ. ಶಂಕರನಿಗಿಂತ ಹಿಂದೆ ಇದ್ದಂಥ ಅನೇಕ ಜನ ಮೀಮಾಂಸಕರು ವೇದಾಂತ ಶಾಸ್ತ್ರಕ್ಕೆ ಒಂದು ಸ್ಥಾನಮಾನವನ್ನೇ ಕೊಟ್ಟಿರಲಿಲ್ಲ. ಆ ವೇದಾಂತ ಅಂತಂದ್ರೆ ಊಷರ ಭೂಮಿ ಅಂತ ಹೇಳ್ತಾ ಇದ್ರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪರಮಶಿವನ ಅಂಶರಾಗಿ ಸಂಭೂತರಾಗಿ ವೇದಾಂತ ಗ್ರಂಥಗಳಿಗೆ ಭಾಷ್ಯಗಳನ್ನು ಬರೆದು ವೇದಾಂತ ದರ್ಶನದ ಮಹಿಮೆಯನ್ನ, ವೈಶಿಷ್ಟ್ಯವನ್ನ, ಗರಿಮೆಯನ್ನ, ಮಹಾತ್ಮೆಯನ್ನ ತಿಳಿಸಿಕೊಟ್ಟಿದ್ದಾರೆ. ಯಥಾ ಹೇಗೆ ವಿಧಿ ವಿಷಯೇ, ವಿಧಿಯಿಂದ ವಿಧಿ ಪ್ರತಿಷೇಧಾತ್ಮಕವಾಗಿರುವ ಮೀಮಾಂಸಾ ದರ್ಶನ. ಮೀಮಾಂಸಾ ಶಾಸ್ತ್ರದಲ್ಲಿ ನನಗೆ ಫಲವಾಗಬೇಕಾದರೆ, ನನಗೆ ಸ್ವರ್ಗ ಸಿಗಬೇಕು, ಸ್ವರ್ಗ ಬೇಕು ಅಂತಂದರೆ ನಾನು ಅಗ್ನಿಹೋತ್ರ ಮಾಡಬೇಕು. ಅಗ್ನಿಹೋತ್ರ ಅನುಷ್ಠಾನ ಮಾಡಬೇಕಾದ್ರೆ ನಾ ಗೃಹಸ್ಥನಾಗಬೇಕು. ಗೃಹಸ್ಥನಾಗಿ ಅಗ್ನಿಹೋತ್ರ ಅನುಷ್ಠಾನ ಮಾಡಬೇಕಾದ್ರೆ ವೇದಾಧ್ಯಯನ ಮಾಡಿರಬೇಕು. ವೇದಾಧ್ಯಯನ ಮಾಡಿದ ಮಾತ್ರದಿಂದ ಸ್ವರ್ಗವಿಲ್ಲ. ವೇದಾಧ್ಯಯನವನ್ನು ಮಾಡಿ ಅರ್ಥವನ್ನು ತಿಳ್ಕೊಂಡು ಅದರಂತೆ ಎಲ್ಲ ಕಾರಕಗಳನ್ನು ಜೋಡಿಸಿಕೊಂಡು ಪತ್ನಿ ಸಮೇತನಾಗಿ ಅಗ್ನಿಹೋತ್ರ ಅನುಷ್ಠಾನವನ್ನು ಮಾಡಿದರೆ ಸತ್ತ ಮೇಲೆ ಸ್ವರ್ಗ ಸಿಕ್ಕಬಹುದು, ಮೋಕ್ಷವಲ್ಲ. ಬರೀತಾರೆ ಯಥಾ ಹೇಗೆ ವಿಧಿ ವಿಷಯೇ ಕರ್ಮಕಾಂಡದ ವಿಷಯದಲ್ಲಿ ಕರ್ತ್ರಾದಿ ಅನೇಕ ಕಾರಕ ಉಪಸಂಹಾರ ದ್ವಾರೇಣ ಕರ್ತೃಕಾರಕ
ಕರ್ಮಕಾರಕ, ಕರ್ಣಕಾರಕ, ಸಂಪ್ರದಾನಕಾರಕ, ಅಪಾದಾನಕಾರಕ, ಅಧಿಕರಣಕಾರಕ 6 ಕಾರಕಗಳನ್ನು ಜೋಡಿಸಿಕೊಂಡು, ಸಣ್ಣ ಉದಾಹರಣೆ, ಒಂದು ಸತ್ಯನಾರಾಯಣ ಪೂಜೆ ಮಾಡ್ಬೇಕು ನಾನು, ಸುಮ್ಮನೆ ಆಗ್ಬಿಡುತ್ತಾ? ಅದಕ್ಕೊಂದು ಛತ್ರ ಗೊತ್ತು ಮಾಡ್ಕೋಬೇಕು, ಒಂದು ತಿಥಿ ವಾರ ನಕ್ಷತ್ರ ನೋಡಬೇಕು, ಕಲಶ ತರಬೇಕು, ತೆಂಗಿನಕಾಯಿ ಬರಬೇಕು, ಮಾವಿನ ಸೊಪ್ಪು ಬರಬೇಕು, ಹೂವ, ಹಣ್ಣು, ಮಂತ್ರಾಕ್ಷತೆ, ಅರಿಶಿನ, ಕುಂಕುಮ, ಕರ್ಪೂರ, ತಟ್ಟೆ, ಸಪಾದ ಭಕ್ಷ್ಯ, ಗಂಟೆ ಎಲ್ಲವನ್ನು ಇಟ್ಕೊಳ್ಬೇಕು. ಒಂದಿಲ್ಲ ಅಂದ್ರೂ ಪೂಜೆ ಎಲ್ಲ ಇಟ್ಕೊಂಡಿದ್ದೇನೆ, ಪುರೋಹಿತರೇ ಬರಲಿಲ್ಲ, ಪೂಜೆ ಆಗೋದಿಲ್ಲ. ಪುರೋಹಿತರು ಬರಬೇಕು, ಆಗಮಾರ್ಥಂತು ದೇವಾನ ಗಂಟೆ ಬಾರಿಸ್ಬೇಕು, ಪೂಜೆ ಶುರುವಾಗಬೇಕು. ಇದು ಎಲ್ಲ ಕರ್ಮಗಳಿಗೂ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ವಿಭೂತಿ ಬೇಕು, ತಟ್ಟೆ ಬೇಕು, ಪಂಚಮಾತ್ರ ಬೇಕು, ಉದ್ಧರಣೆ ಬೇಕು, ಚಾಪೆ ಬೇಕು, ಎಲ್ಲವೂ ಬೇಕು. ಅನೇಕ ಕಾರಕಗಳು, ಕರ್ತ್ರಾದಿ ಅನೇಕ ಕಾರಕಗಳನ್ನು ಉಪಸಂಹಾರ ಕೂಡಿಸಿಕೊಂಡು ವಾಕ್ಯಾರ್ಥ ಜ್ಞಾನ ಕಾಲಾದನ್ಯತ್ರ ಸಂಧ್ಯಾ ವಂದನೆ ಬಗ್ಗೆ ನನಗೆ ಒಳ್ಳೆ ಜ್ಞಾನವಿದೆ. ಗಂಟೆ ಉಪನ್ಯಾಸ ಮಾಡಿದೆ, ಸಂಧ್ಯಾ ವಂದನೆ ಫಲ ಬಂತ? ಇಲ್ಲ. ಸಂಧ್ಯಾ ವಂದನೆ ಮಾಡಬೇಕು. ದೇವ್ರ ಪೂಜೆ ಬಗ್ಗೆ ಬೇಕಾದಷ್ಟು ಉಪನ್ಯಾಸ ಮಾಡಿದೆ, ದೇವ್ರ ಪೂಜೆ ಮಾಡಲಿಲ್ಲ, ಫಲವಿಲ್ಲ. ವಾಕ್ಯಾರ್ಥ ಜ್ಞಾನ ಕಾಲಕ್ಕಿಂತ ಭಿನ್ನವಾಗಿ ಅಲ್ಲಿ ಅನುಷ್ಠೇಯವಾಗಿರುವ, ಮಾಡಲ್ಪಡಬೇಕಾಗಿರುವ ಅಗ್ನಿಹೋತ್ರಾದಿ ಅನುಷ್ಠಾನಗಳು ಉಂಟು. ಎಲ್ಲಿ? ಕರ್ಮಕಾಂಡದಲ್ಲಿ ಮಂತ್ರಗಳನ್ನು ಹೇಳಿಕೊಳ್ಳುತ್ತಾ ಕರ್ಮಗಳನ್ನು ಮಾಡಬೇಕು. ಕರ್ಮಗಳನ್ನು ಮಾಡದೆ ಬರೀ ಉಪನ್ಯಾಸ ಮಾಡ್ತಾ ಇದ್ದರೆ ಅದರಿಂದ ಫಲವಿಲ್ಲ. ಆದರೆ ಆತ್ಮಜ್ಞಾನದಲ್ಲಿ ಹಾಗಲ್ಲ. ನ ತಥಾ ಇಹ ಪರವಿದ್ಯಾ ವಿಷಯ, ಅದು ವಿಧಿ ವಿಷಯ, ಇದು ಪರವಿದ್ಯಾ ವಿಷಯ. ಪರವಿದ್ಯಾ ವಿಚಾರ ಮುಂಡಕೋಪನಿಷತ್ತಿನಲ್ಲಿ ತಸ್ಮೈ ಸಹೋವಾಚ ದ್ವೇ ವಿದ್ಯೆ ಮೇದಿತವ್ಯೇ ಯದಿಹಸ್ಮಯದ್ ಬ್ರಹ್ಮವಿದೋ ವದಂತಿ ಪರಾಚೈವಾಪರಾಚ. ಒಂದು ಪರಾವಿದ್ಯಾ, ಮತ್ತೊಂದು ಅಪರಾವಿದ್ಯಾ. ಅಪರಾವಿದ್ಯಾ ಪಟ್ಟಿಯಲ್ಲಿ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ 4 ವೇದಗಳು, 6 ಅಂಗಗಳು ಎಲ್ಲವನ್ನು ಮೂಟೆ ಕಟ್ಬಿಟ್ಟು ಅಪರಾವಿದ್ಯಾ ಅಂದ್ಬಿಡ್ತು. ಪರಾವಿದ್ಯಾ ಅಂದರೆ ಅಥ ಪರ ಯಯಾತದಕ್ಷರಮತಿ ಗಮ್ಯತೆ ಯತ್ತದ್ರೇಶಮಗ್ರಾಶಮಗೋತ್ತಮವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತ ಯೋನಿಂ ಪರಿಪಶ್ಯಂತೆ ಧೀರ. ಎಷ್ಟು ಜನ ಅಲ್ಲಿ ಭಾಷ್ಯ ಬರೀತಾರೆ. ಪರವಿದ್ಯಾ ವಿಷಯದಲ್ಲಿ, ಬ್ರಹ್ಮವಿದ್ಯಾ ವಿಷಯದಲ್ಲಿ ಹೀಗೆ ಕಾರಕಗಳನ್ನು ಜೋಡಿಸಿಕೊಂಡು ಅನಂತರ ಮಾಡಬೇಕಾದದ್ದೇನೇನೂ ಇಲ್ಲ. ಯಾಕೆ? ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವತು ಪರ್ಯವಸಿತೋ ಭವತಿ. ವಾಕ್ಯಾರ್ಥ ಜ್ಞಾನ ಸಮಕಾಲೇ, ವಾಕ್ಯ ಅರ್ಥ ಜ್ಞಾನ ಸಮಕಾಲೇ. ಸದ್ಗುರುವಿನ ಬಳಿಗೆ ಹೋಗಿದ್ದಾನೆ ಶಿಷ್ಯ, ಯೋಗ್ಯನಾಗಿದ್ದಾನೆ, ಉತ್ತಮಾಧಿಕಾರಿಯಾಗಿದ್ದಾನೆ, ಸಾಧನ ಚತುಷ್ಟಯ ಸಂಪನ್ನನಾಗಿ ಬಂದಿದ್ದಾನೆ. ಅಂಥ ಬಹುಮುಖ್ಯವಾದ ಶಿಷ್ಯನಿಗೆ ಸದ್ಗುರು, ಮಗು, ಈ ಶರೀರ ನೀನಲ್ಲ, ಇಂದ್ರಿಯ ಮನೋಬುದ್ಧಿಗಳು ನೀನಲ್ಲ, ಜೀವಾತ್ಮನೂ ನೀನಲ್ಲ, ನಿನಗೆ ಸಂಸಾರದ ಧರ್ಮವಿಲ್ಲ, ನೀನು ಕ್ರಿಯಾಕಾರಕ ಫಲ ವಿಲಕ್ಷಣನಾಗಿರುವ, ಕರ್ತ್ರಾದಿ ಕಾರಕ ವಿಲಕ್ಷಣನಾಗಿರುವ ಅಸಂಸಾರಿಯಾದ ಆತ್ಮ ಅಂತ ಉಪದೇಶ ಮಾಡಿದ. ಉಪದೇಶವನ್ನು ಕೇಳಿಸ್ಕೊಂಡ, ಅರ್ಥ ಮಾಡಿಕೊಂಡ. ಉಪದೇಶವನ್ನು ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡ ಮೇಲೆ ಮಾಡಬೇಕಾದದ್ದೇನೇನೂ ಇಲ್ಲ. ನೋಡಿ, ವಾಕ್ಯಾರ್ಥ ಜ್ಞಾನ ಸಮಕಾಲದಲ್ಲಿಯೇ ಪರ್ಯವಸಿತೋ ಭವತಿ. ಬ್ರಹ್ಮಜ್ಞಾನವಾಯಿತು, ಮುಕ್ತ ಆಗಿಬಿಡ್ತು. ಅಲ್ಲಾಗಲ್ಲ. ನಿಮಗೆ ಕರ್ಮಜ್ಞಾನವಾದ ಮೇಲೂ ಬಾಳೆ ಎಲೆ ತರಬೇಕು, ಬಾಳೆಹಣ್ಣು ತರಬೇಕು, ಕಿತ್ಲೆ ಹಣ್ಣು ತರಬೇಕು, ತೆಂಗಿನಕಾಯಿ ತರಬೇಕು, ಅರ್ಥ ತಿಳ್ಕೋಬೇಕು, ಮಾಡಬೇಕು. ಇಷ್ಟಾದರೆ ಸತ್ತ ಮೇಲೆ ಸ್ವರ್ಗ. ಇಲ್ಲ, ಆಗಲ್ಲ.
ಕೇವಲ ಶಬ್ದ ಪ್ರಕಾಶಿತಾರ್ಥ ಜ್ಞಾನ ಮಾತ್ರ ನಿಷ್ಠಾ ವ್ಯತಿರಿಕ್ತ ಭಾವಾತ್. ಶಂಕರರ ವಿಶೇಷವಾದಂಥ ವೈಶಿಷ್ಟ್ಯ ಇದು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ದಿವ್ಯ ಮಂಗಳ ಸಂಧಿ. ಕೇವಲ ಶಬ್ದ ಪ್ರಕಾಶಿತ ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಮುಂತಾದ ಶಬ್ದಗಳಿಂದ ಪ್ರಕಾಶಿತವಾದ ಅರ್ಥಜ್ಞಾನವಾಯಿತು. ಇವ ಮನಸ್ಸಿಗೆ ಗೊತ್ತಾಯ್ತು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ್ಮೇಲೆ ಅದರಲ್ಲಿ ನಿಷ್ಠೆ ಬಂದ್ಬಿಟ್ರೆ, ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ವಾಕ್ಯಾರ್ಥವನ್ನು ತಿಳ್ಕೊಂಡ, ಅರ್ಥವಾಯಿತು, ಅನುಭವಕ್ಕೆ ತಂದ್ಕೊಂಡ, ಅದರಲ್ಲಿ ನೆಲೆಗೊಂಡ. ಅಷ್ಟಾಗಿಬಿಟ್ರೆ ಅದಕ್ಕಿಂತ ಭಿನ್ನವಾಗಿ ವ್ಯತಿರಿಕ್ತ ಅಭಾವಾತ್, ಪರವಿದ್ಯಾ ವಿಷಯದಲ್ಲಿ, ಬ್ರಹ್ಮಜ್ಞಾನದ ವಿಷಯದಲ್ಲಿ ಶುದ್ಧಾಂತಃಕರಣ ಉಳ್ಳವನಾಗಿ ಸದ್ಗುರುವಿನ ಸನ್ನಿಧಾನಕ್ಕೆ ಹೋಗಿ ಆ ಮಹಾತ್ಮರಿಗೆ ನಮಸ್ಕಾರವನ್ನು ಮಾಡಿ ಅವರ ಉಪದೇಶವನ್ನು ಶ್ರವಣ ಮಾಡ್ತಾ ಬಂದರೆ ವಾಕ್ಯಾರ್ಥ ಜ್ಞಾನವಾಯಿತು. ವಾಕ್ಯಾರ್ಥ ಜ್ಞಾನವಾದ ಮೇಲೆ ಅವನಿಗೆ ಬ್ರಹ್ಮನಿಷ್ಠೆ ಬಂದೋಯ್ತು. ಬ್ರಹ್ಮನಿಷ್ಠ ಉಂಟಾದ ಮೇಲೆ ಅದಕ್ಕಿಂತ ಭಿನ್ನವಾಗಿ ಇವನು ಮಾಡಬೇಕಾದದ್ದಾಗಲಿ ಬಿಡಬೇಕಾದದ್ದಾಗಲಿ ಏನೇನೂ ಇಲ್ಲ. ಇದು ವಿಧಿಜ್ಞಾನಕ್ಕಿಂತಲೂ ಅಥವಾ ಧರ್ಮಜ್ಞಾನಕ್ಕಿಂತಲೂ ಅಥವಾ ಪೂರ್ವಮೀಮಾಂಸಾ ದರ್ಶನಕ್ಕಿಂತಲೂ ವೇದಾಂತ ಮೀಮಾಂಸಾ ದರ್ಶನದ ವೈಶಿಷ್ಟ್ಯವೇನು ಎನ್ನುವುದನ್ನು ಭಗವತ್ಪಾದ ಶಂಕರಾಚಾರ್ಯರು ತಮ್ಮ ಮುಂಡಕ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಮೋಕ್ಷ ಪ್ರಾಪ್ತಿಗಾಗಿ ಬ್ರಹ್ಮಜ್ಞಾನದ ಜೊತೆಯಲ್ಲಿ ಉಪಾಸನೆಯನ್ನಾಗಲಿ ಪ್ರಸಂಖ್ಯಾನವನ್ನಾಗಲಿ ಜಪವನ್ನಾಗಲಿ ಏನನ್ನೂ ಮಾಡಬೇಕಾದಿಲ್ಲ. ಏಕೆಂದರೆ ಕರ್ತೃತ್ವವೇ ಬಾಧಿತವಾಯ್ತಲ್ಲ. ನಾನು ಜೀವಾತ್ಮನಲ್ಲ, ಕರ್ತೃಭೋಕ್ತವಾದ ಸಂಸಾರಿಯು ನಾನಲ್ಲ ಎನ್ನುವ ನಿಶ್ಚಯ ಜ್ಞಾನ ಉಂಟಾಗಿ ಬಿಟ್ಟ ಮೇಲೆ ಮಾಡಬೇಕಾದ್ದೇನಿದೆ? ಆತ್ಮಾನಂಚೇತಿ ಜಾನೀಯಾತಿ ಅಯಮಸ್ಮೀತಿ ಪುರುಷ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನುಸಂಜ್ವರೇತ್. ಇದನ್ನೆಲ್ಲ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸುಂದರವ ಪಾಠ ಮಾಡಿದ್ದಾರೆ. ಅಂಥ ಪೂಜ್ಯ ಸದ್ಗುರುಗಳಿಗೂ ಇಂಥ ಉಪದೇಶವನ್ನು ಮಾಡಿರುವಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೂ ನಮಸ್ಕಾರ ಮಾಡುತ್ತಾ ಈ ಪ್ರವಚನ ರೂಪವಾದ ಪುಷ್ಪವನ್ನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪವಿತ್ರ ಪಾವನ ಮಂಗಳಕರವಾದ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.